ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಶ್ರೀ ವಿದ್ಯಾ ಚಾನಲ್. ಇವತ್ತು ನಾನು ಚಿಕನ್ 65 ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದು ನಾನು ಈಗ ತೋರಿಸ್ತಾ ಹೋಗ್ತೀನಿ. ಇದು ಹೋಮ್ ಮೇಡ್ ಚಿಕನ್ 65 ಪೌಡರ್. ಇದು ಮನೆಯಲ್ಲೇ ಮಾಡ್ಕೊಂಡಿದ್ದು. ಇದದು ಒಂದು 2 to 3 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ನಾನು. ರೆಡ್ ಚಿಲ್ಲಿ ಪೌಡರ್, ಮಾಮೂಲಿ ರೆಡ್ ಚಿಲ್ಲಿ ಪೌಡರ್. ಹಾಗೆ 1 ಟೇಬಲ್ ಸ್ಪೂನ್ ಕಾಶ್ಮೀರಿ ಲಾಲ್ ಮಿರ್ಚ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಅರಿಶಿನ, ಹಾಗೆ 1 ಸ್ಪೂನ್ ಪೆಪ್ಪರ್ ಪೌಡರು, ಶುಂಠಿ 1.5 ಟೇಬಲ್ ಸ್ಪೂನು, ಬೆಳ್ಳುಳ್ಳಿ 2 ಬಾಲ್ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಹಾಗೆ 1 ಕಪ್ ಮೊಸರು, ಹಾಫ್ ಲೆಮನ್ ಜ್ಯೂಸು. ಓಕೆ, ಈಗ ನೆಕ್ಸ್ಟ್ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತಾಯಿದ್ದೀನಿ. 1 to 1.5 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ. ಹಾಗೆ ಆಯಿಲ್ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ, 1 ಟೇಬಲ್ ಸ್ಪೂನು. ಈಗ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಮಾಡೋಣ. ಎಲ್ಲ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಒಂದು ½ an hour ಬಿಡ್ತೀನಿ ನಾನು. ಸಾರಿ ಗೈಸ್, ಉಪ್ಪು ಹಾಕೋದು ಮರ್ತಿದ್ದೆ. ಉಪ್ಪು ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಟೇಸ್ಟ್ ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಎಲ್ಲನೂ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಒಂದು ½ an hour ಬಿಡ್ತೀನಿ ಅದನ್ನು. ಓಕೆ, ಈಗ ಮುಚ್ಚಿಡ್ತಿದ್ದೀನಿ, ಪ್ಲೇಟ್ ಕ್ಲೋಸ್ ಮಾಡಿದ್ದೀನಿ. ½ an hour. ಓಕೆ, ಈಗ ಚಿಕನ್ 65 ಮಾಡೋದು ತೋರಿಸ್ತೀನಿ. ಆಗಲೇ ಫ್ರೈ ಮಾಡ್ಕೊಂಡಿದ್ದು ತೋರಿಸಿದ್ದೆ. ಈಗ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಮೆಥಡ್ ತೋರಿಸ್ತೀನಿ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು 3 ಬಾಲ್ ಬೆಳ್ಳುಳ್ಳಿ ಚಾಪ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗೆ. ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಹಸಿ ಸ್ವಲ್ಪ ಲೈಟಾಗಿ ಫ್ರೈ ಆ ಥರ ಇರಲಿ, ತುಂಬ ಕರಟಿಸೋದು ಬೇಡ. ಈಗ ಇದು ಗೋಡಂಬಿ ಹಾಕೋದು ಮರ್ತಿದ್ದೆ, ಗೋಡಂಬಿ. ಹಾಗೆ ಕರಿಬೇವು ಎಲೆ, ಇದು ಒಣಗಿಸಿಡ್ಕೊಂಡಿದ್ದು ಮನೆಯಲ್ಲಿ, ಹಾಗಾಗಿ ಸ್ವಲ್ಪ ಕಪ್ಪಾಗಿದೆ. ಓಕೆ, ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಚೆನ್ನಾಗೆ. 3 ಗ್ರೀನ್ ಚಿಲ್ಲಿ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟೇ. ಇದು ಈ ಥರ ಮಾಡಿ ಫ್ರೈ ಮಾಡಿ ಚಿಕನ್ ಆ್ಯಡ್ ಮಾಡಿಬಿಟ್ರೆ, ಫ್ರೈ ಮಾಡಿ ಚಿಕನ್ ಆ್ಯಡ್ ಮಾಡಿದ್ರೆ ಚಿಕನ್ 65 ರೆಡಿ. ಓಕೆ, ಈಗ ಫ್ರೈ ಆಗಿದೆ. ಈಗ ಚಿಕನ್ ಆ್ಯಡ್ ಮಾಡಿದರೆ ಆಯಿತು. ಚಿಕನ್ ಎಲ್ಲ ಇದು ಮುಂಚೆನೇ ಫ್ರೈ ಮಾಡೋದು ತೋರಿಸಿದ್ದು ನಿಮಗೆ. ಫ್ರೈ ಮಾಡಿದ್ದು ಈಗ ಆ್ಯಡ್ ಮಾಡಿ ಎಲ್ಲ ಮಿಕ್ಸ್ ಮಾಡಿದರೆ ಚಿಕನ್ 65 ರೆಡಿ. ಹೇಗಾಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ತಾವು ಕೂಡ ಹೇಗೆ ಮಾಡ್ತೀರಾ, ಆಮೇಲೆ ನೀವು ನಾನು ಮಾಡಿದ ಮೆಥಡ್ ಕೂಡ ಮಾಡಿ ರುಚಿ ಹೇಗಾಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ರೆಸಿಪಿ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಆದರೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಚಿಕನ್ 65 ರೆಡಿಯಾಗಿದೆ. ಓಕೆ ಗೈಸ್, ಟೇಕ್ ಕೇರ್, ಬಾಯ್ ಬಾಯ್.